ಬ್ರೋಕ್ಲಿ ತಂದು ಕೊಟ್ಟಿದ್ರು, ನಾನು ಒಳ್ಳೆ ರೆಸಿಪಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಹೆಂಗೂ ಇವತ್ತು ನಾನ್ ವೆಜ್ ಮಾಡಿರಲಿಲ್ಲ, ಮಕ್ಕಳು ಕೂಡ ಮನೆಯಲ್ಲೇ ಇದ್ದರು. ಸೊ ಹೊಸ ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದು ನೀಟಾಗಿ ಬಿಡಿಸ್ಕೊಬೇಕು. ಬ್ರೋಕ್ಲಿಯಲ್ಲಿ ಹುಳ ಕಡಿಮೆ ಇರುತ್ತೆ, ನಾರ್ಮಲ್ ಹೂಕೋಸ್ಗಿಂತ ಬ್ರೋಕ್ಲಿಲಿ ಅಷ್ಟೊಂದು ಹುಳ ಇರೋದಿಲ್ಲ. ಒಂದು ಕಡೆ ನೀರು ಕಾಯಕ್ಕೆ ಇಟ್ಬಿಟ್ಟು ಬ್ರೋಕ್ಲಿ ಎಲ್ಲ ಬಿಡಿಸ್ಕೊಂಡೆ. ಸೊ ನೀಟಾಗಿ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ. ಕಾದಿರೋ ನೀರಲ್ಲಿ ಉಪ್ಪು ಸ್ವಲ್ಪ ಹಾಕಿ ಅರಿಶಿನ ಒಂಚೂರು ಹಾಕಿಬಿಟ್ಟು ಕೋಸೆಲ್ಲ ಇದ್ರೊಳಗಡೆ ಹಾಕ್ಕೊಂಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ಟು ಅಷ್ಟೊತ್ತಿಗೆ ಮಸಾಲ ರೆಡಿ ಮಾಡ್ಕೊಂಡು ಕೊತ್ತಂಬರಿ 1/4 ಕಟ್ಟು, ಪುದೀನ ಒಂದು 1/4 ಕಟ್ಟು ತೊಗೊಂಡು, ಹಸಿಮೆಣಸಿನ್ಕಾಯಿ ಒಂದು 4 ತೊಗೊಳ್ಳಿ. ಇದು ಮೆತ್ತಗೆ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟು ಒಂದ್ರಲ್ಲಿ ಹಾಕ್ಕೊಂಬಿಟ್ಟು ಗರಂ ಮಸಾಲ 1/2 ಸ್ಪೂನು, ಧನಿಯಾ ಪೌಡರ್ 1 ಸ್ಪೂನ್ ಹಾಕ್ಕೊಳ್ಳಿ, ಕಾಶ್ಮೀರಿ ಚಿಲ್ಲಿ 1 ಸ್ಪೂನು, ಉಪ್ಪು 1 ಸ್ಪೂನ್ ಹಾಕ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಳ್ಳಿ, ಕಡಲೆ ಹಿಟ್ಟು 1 ಕಪ್ಪು, ಕಾರ್ನ್ಫ್ಲವರ್ 1 ಕಪ್ ಹಾಕ್ಕೊಂಡು, ಲಾಸ್ಟಲ್ಲಿ ಕಸೂರಿ ಮೇಥಿ ರೋಸ್ಟೆಡ್ ಮಾಡಿರೋದು ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಪೆಪ್ಪರ್ ಪೌಡರ್ 1/4 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಮತ್ತೆ ಒಂಚೂರು ನೀರು ಹಾಕ್ಕೊಳ್ಳಿ, ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಏನಾದರೂ ಸ್ವಲ್ಪ ಮೆತ್ತಗಾದರೆ ಸ್ವಲ್ಪ ಕಡಲೆ ಹಿಟ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ, ಈ ಹದ ಬರಲಿ. ಬಿಸಿನೀರಲ್ಲಿ ಹಾಕಿರೋ ಬ್ರೋಕ್ಲಿನ ತೊಗೊಂಡು ನೀರೆಲ್ಲ ಬಗ್ಗಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿಯಾಗಿ. ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಒಂದೊಂದೇ ಬ್ರೋಕ್ಲಿ ಹಾಕ್ಕೊಳ್ಳಿ. ಸೊ ಇದನ್ನು ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಚಾಟ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈವ್ನಿಂಗ್ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ. ಇವತ್ತು ಸಂಡೇ ನಾನ್ ವೆಜ್ ಮಾಡಿಲ್ಲ, ಡಾಮಿನೋಸ್ ಓಪನ್ ಆಗಿತ್ತು ನಮ್ಮ ಟೌನಲ್ಲಿ. ಸೊ ಮಕ್ಕಳು ಕೂಡ ತಿನ್ಬೇಕಂತ ತುಂಬ ದಿನ ಅಂತ ಕೇಳ್ಕೊತಾ ಇದ್ರು. ನವ್ಯ ಮಿಥಿಲ ಕೂಡ ಬಂದಿದ್ರು. ಪಿಜ್ಜಾ ತಿಂತೀಯಾ? ಬಂದಿರೋ ಪಿಜ್ಜಾ ಬಂದುಬಿಟ್ಟು ಪೆಪ್ಪರ್ ಗ್ರಿಲ್ಡ್ ಚಿಕನ್ ಪಿಜ್ಜಾ. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಸೊ ಇವತ್ತಿನ ವಿಡಿಯೋ ಈ ರೀತಿ ಇತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.